ಮಳವಳ್ಳಿ ಹಾಲಿ ಮತ್ತು ಮಾಜಿ ಶಾಸಕರ ನಡುವೆ ಟಾಕ್ ಫೈಟ್ ನಡೆದಿದೆ. ಹಾಡಿನ ಗಿರಾಕಿ ವರ್ಸಸ್ ಈ ಸ್ವೀಟ್ ಗಿರಾಕಿ ಅಂತ ಕಾಲೆಳೆದುಕೊಂಡಿದ್ದಾರೆ ನಾಯಕರುಗಳು. ಕಾಳಗಕ್ಕೂ ಇಳಿದಿದ್ದಾರೆ ನಾಯಕರುಗಳು. ಶಾಸಕ ನರೇಂದ್ರ ಸ್ವಾಮಿ, ಮಾಜಿ ಶಾಸಕ ಅನ್ನದಾನಿ ನಡುವೆ ಒಂದು ವಾಕ್ಸಮರ ಆಗಿರೋದು. ಅನ್ನದಾನಿಯನ್ನ ಹಾಡಿನ ಗಿರಾಕಿ ಅಂತ ನರೇಂದ್ರ ಸ್ವಾಮಿ ಹೇಳ್ತಾರೆ. ಮೊನ್ನೆ ಮಳವಳ್ಳಿಯಲ್ಲಿ ನಡೆದಿದ್ದಂತ ಕಾಂಗ್ರೆಸ್ ಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ರು. ಸಭೆಯಲ್ಲಿ ಮಳವಳ್ಳಿ ಸರ್ಕಾರಿ ಭೂಮಿ ಲೂಟಿ ಬಗ್ಗೆ ಪ್ರಸ್ತಾಪಿಸಿದ್ರು ಶಾಸಕರು. ಭೂಮಿ ಲೂಟಿ ಅಕ್ರಮಕ್ಕೆ ಗೆಸ್ಟ್ ಹೌಸ್ನಲ್ಲಿ ಇರ್ತಿದ್ದ ಹಿನ್ನೆಲೆ ಗಾಯಕರು ಕಾರಣ. ಗೆಸ್ಟ್ ಹೌಸ್ನಲ್ಲಿ ಕುಳಿತು ಹಾಡು ಹೇಳ್ತಿದ್ದವರ ದುಷ್ಟ ಕೂಟವೇ ಕಾರಣ. ಮಾಜಿ ಶಾಸಕ ಅನ್ನದಾನಿ ಹೆಸರು ಹೇಳದೆ ಕುಟುಕಿದ್ರು ನರೇಂದ್ರ ಸ್ವಾಮಿ. ನರೇಂದ್ರ ಸ್ವಾಮಿ ಅವರ ಈ ಹೇಳಿಕೆಗೆ ಇದೀಗ ಮಾಜಿ ಶಾಸಕ ಅನ್ನದಾನಿ ಕೆಂಡಾಮಂಡಲ ಆಗ್ಬಿಟ್ಟಿದ್ದಾರೆ. ಭೂಮಿ ಅಕ್ರಮ ಬಗ್ಗೆ ಧ್ವನಿ ಎತ್ತಿದ್ದವನೇ ನಾನು. ದೂರು ಕೊಟ್ಟಿದ್ದ ದಾಖಲೆ ಇದೆ. ನನ್ನನ್ನು ಹಾಡು ಹೇಳುವ ಗಿರಾಕಿ ಅಂತೀರಾ? ನೀನು ಈ ಸ್ವೀಟ್ ಗಿರಾಕಿ, ಕದ್ದು ಮರಳು ಹೊಡಿತಾ ಇದ್ದ ಗಿರಾಕಿ ಅಂತ ಕಿಡಿಕಾರಿದ್ದಾರೆ. ಮಳವಳ್ಳಿ ಪಟ್ಟಣದ ದೊಡ್ಡ ಇತಿಹಾಸ ಏನಪ್ಪಾ ಅಂದ್ರೆ ಸರ್ಕಾರಿ ಆಸ್ತಿ ಲೂಟಿ ಹೊಡೆಯೋದು. ಮಳವಳ್ಳಿ ತಾಲೂಕಿನಲ್ಲೂ ಅಷ್ಟೇ 2,500 ಎಕರೆ ಹತ್ರ ಸರ್ಕಾರಿ ಭೂಮಿಯನ್ನ ಕಳೆದ ಅವಧಿನಲ್ಲಿ ಈ ಒಂದು ಖಾತೆ ಅಕ್ರಮ ಮತ್ತು ಅದನ್ನು ಮಾರಾಟ ಮಾಡಿಸಿದ್ರಲ್ಲ, ಇವತ್ತು ತನಿಖೆಯಲ್ಲಿ ಅದು ಪೂರ್ಣ ನಿರೂಪಣೆ ಆಗಿ ಬಂದಿದೆ. 4 ಜನ ಅಧಿಕಾರಿಗಳು ಸಸ್ಪೆಂಡ್ ಆದ್ರು, ಅದರಲ್ಲಿ 2 ತಹಶೀಲ್ದಾರ್ ಸಸ್ಪೆಂಡ್ ಆದ್ರು. ಬರೀ ನಾನು ದೂರು ಕೊಟ್ಟಿಗೆ ಯಾರನ್ನು ಮಾಡಕ್ ಸಾಧ್ಯ ಇಲ್ಲ. ಇದಕ್ಕೆ ಹಿನ್ನೆಲೆ ಗಾಯಕರು ತೊರೆಕಾಟ್ನಳ್ಳಿ ಗೆಸ್ಟ್ ಹೌಸ್ ಅಲ್ಲಿ ಯಾರು ಉಳ್ಕೊತಿದ್ರು, ಶಿಂಷಾ ಗೆಸ್ಟ್ ಹೌಸ್ ಅಲ್ಲಿ ಯಾರು ಉಳ್ಕೊತಿದ್ರು, ನಮ್ಮ ಭೀಮೇಶ್ವರಿ ಅಥವಾ ಮುತ್ತತ್ತಿನಲ್ಲಿ ಕೂತ್ಕೊಂಡು ಆ ಗೆಸ್ಟ್ ಹೌಸ್ಗಳು ಯಾರು ಉಳ್ಕೊತಿದ್ರು, ಅಲ್ಲಿ ಕೂತ್ಕೊಂಡು ಯಾರ ಜೊತೆ ಹಾಡು ಹೇಳ್ತಿದ್ರು, ಅವರ ಗುಂಪು ಆ ದುಷ್ಟಕೂಟ ಮಾಡಿದಂತ ಕೃತ್ಯ ಅದು. ನಿರ್ದಾಕ್ಷಿಣ್ಯವಾಗಿ ಎದೆ ಮುಟ್ಟಿ ನಾನು ಮಾತಾಡ್ತೀನಿ. ಮಳವಳ್ಳಿ ಪಟ್ಟಣದ ದೊಡ್ಡ ಇತಿಹಾಸ ಏನಪ್ಪಾ ಅಂದ್ರೆ ಸರ್ಕಾರಿ ಆಸ್ತಿ ಲೂಟಿ ಹೊಡೆಯೋದು. ಮಳವಳ್ಳಿ ತಾಲೂಕಿನಲ್ಲೂ ಅಷ್ಟೇ 2,500 ಎಕರೆ ಹತ್ರ ಸರ್ಕಾರಿ ಭೂಮಿಯನ್ನ ಕಳೆದ ಅವಧಿನಲ್ಲಿ ಈ ಒಂದು ಖಾತೆ ಅಕ್ರಮ ಮತ್ತು ಅದನ್ನು ಮಾರಾಟ ಮಾಡಿಸಿದ್ರಲ್ಲ, ಇವತ್ತು ತನಿಖೆಯಲ್ಲಿ ಅದು ಪೂರ್ಣ ನಿರೂಪಣೆ ಆಗಿ ಬಂದಿದೆ. 4 ಜನ ಅಧಿಕಾರಿಗಳು ಸಸ್ಪೆಂಡ್ ಆದ್ರು, ಅದರಲ್ಲಿ 2 ತಹಶೀಲ್ದಾರ್ ಸಸ್ಪೆಂಡ್ ಆದ್ರು. ಬರೀ ನಾನು ದೂರು ಕೊಟ್ಟಿಗೆ ಯಾರನ್ನು ಮಾಡಕ್ ಸಾಧ್ಯ ಇಲ್ಲ. ಇದಕ್ಕೆ ಹಿನ್ನೆಲೆ ಗಾಯಕರು ತೊರೆಕಾಟ್ನಳ್ಳಿ ಗೆಸ್ಟ್ ಹೌಸ್ ಅಲ್ಲಿ ಯಾರು ಉಳ್ಕೊತಿದ್ರು, ಶಿಂಷಾ ಗೆಸ್ಟ್ ಹೌಸ್ ಅಲ್ಲಿ ಯಾರು ಉಳ್ಕೊತಿದ್ರು, ನಮ್ಮ ಭೀಮೇಶ್ವರಿ ಅಥವಾ ಮುತ್ತತ್ತಿನಲ್ಲಿ ಕೂತ್ಕೊಂಡು ಆ ಗೆಸ್ಟ್ ಹೌಸ್ಗಳು ಯಾರು ಉಳ್ಕೊತಿದ್ರು, ಅಲ್ಲಿ ಕೂತ್ಕೊಂಡು ಯಾರ ಜೊತೆ ಹಾಡು ಹೇಳ್ತಿದ್ರು, ಅವರ ಗುಂಪು ಆ ದುಷ್ಟಕೂಟ ಮಾಡಿದಂತ ಕೃತ್ಯ ಅದು. 1-2 ವರ್ಷ ಎಲ್ಲಿದ್ದಪ್ಪ ಕೊರೋನಾ ಬಂದಾಗ? ಎಲ್ರಿದ್ರಿ? ಡಾಕ್ಯುಮೆಂಟ್ ಕೊಡ್ಲಾ? ವಿಡಿಯೋ ಎಲ್ಲಿದ್ರಿ ನೀವೆಲ್ಲ? ಇಸ್ಪೀಟ್ ಆಡ್ಕೊಂಡು ಕೂತಿದ್ರಿ ಬೆಂಗಳೂರಲ್ಲಿ. ನೀನು ಇಸ್ಪೀಟ್ ಆಡ್ತೀಯ, ನಾವು ಹಾಡು ಹೇಳ್ತೀವಿ ಅಷ್ಟೇ. ಕೊರೋನಾದಲ್ಲಿ ಎಷ್ಟು ಜನರಿಗೆ ಹಾಡಿನ ಮುಖಾಂತರ, ಸಂಗೀತದ ಮುಖಾಂತರ ಅವ್ರಿಗೆ ಆತ್ಮಸ್ಥೈರ್ಯ ತುಂಬ ಕೆಲಸ ಮಾಡಿದೆ ನಾನು. ನೀವೇನು ಮಾಡಿದ್ರಿ? ಬಂದ್ರೇನ್ರಿ ಮಳವಳ್ಳಿಗೆ? ಎಷ್ಟು ದಿನದಲ್ಲಿ ಬಂದ್ರಿ? ಎಷ್ಟು ದಿನ ಆದಮೇಲೆ ಬಂದ್ರಿ? ಯಾವಾಗ ಬಂದ್ರಿ? ಕೊರೋನಾದಲ್ಲಿ ಜನ ಸಾಯ್ತಾ ಇದ್ರು. 8,400 ಜನ ಮಳವಳ್ಳಿಯವ್ರಿಗೆ ಕೊರೋನಾ ಅಟ್ಯಾಕ್ ಆಯಿತು. ಯಾವತ್ತು ಬಂದ್ರಿ ನೀವು? ವಿಚಾರಿಸಿದ್ರಿ ಅವ್ರನ್ನ? ಏನು ಮಾಡ್ತಿದ್ರಿ ನೀವು? 2 ವರ್ಷ ಬೆಂಗಳೂರಿನಲ್ಲೇ ಇಸ್ಪೀಟ್ ಆಡ್ಕೊಂಡು ಕಾಲ ಕಳೆದಿರಿ. ನೀವು ಇಸ್ಪೀಟ್ ಆಡೋ ಗಿರಾಕಿ ನೀನು. ನಾನು ಹಾಡು ಹೇಳೋ ಗಿರಾಕಿ, ನಿಜಪ್ಪ ಸತ್ಯ. ನಾನು ಹಾಡು ಹೇಳ್ತೀನಿ, ಹಾಡು ಹೇಳೋ ಗಿರಾಕಿ, ನಾ ಗಿರಾಕಿ. ಆದ್ರೆ ನೀನು ಇಸ್ಪೀಟಿನ ಗಿರಾಕಿ. ನಾವು ಹಾಡು ಹೇಳುವಾಗ, ಜನರನ್ನ ಸಂತೋಷಪಡಿಸುವಾಗ, ಜನರು ಕೇಳುವಾಗ ಹಾಡು ಹೇಳಿದ್ದೀವಿ. ನಾವೇನು ಹುಚ್ಚಿರ್ತಾರ ನಾವೇ ಹಾಡು ಹೇಳಿಲ್ಲ. ಜನರ ಅನಿಸಿಕೆ, ಅಭಿಪ್ರಾಯ ಬೇಕು ಅಂದಾಗ ಅವ್ರಿಗೋಸ್ಕರ ಹಾಡಿದ್ದೀವಿ. ನಾನೊಬ್ಬ ಕಲೆಗಾರ, ಸಂಗೀತಗಾರ, ನಾಟಕಗಾರ, ಸಾಹಿತಿ, ಹಾಡಿದ್ದೀನಿ ನಾನು. ನಿನ್ನಂಗೆ ಇಸ್ಪೀಟಿನ ಗಿರಾಕಿ ಅಲ್ಲ. ಮರಳಿನ ಗೋಡೆ ಕದ್ದು ಮರಳು ಹೊಡಿತಿದ್ದು ಬಂದಲ್ಲಪ್ಪ, ಆ ಥರ ಗಿರಾಕಿ ಅಲ್ಲ ನಾನು. ಮೈಂಡ್ ಯುವರ್ ಟಂಗ್. ನಾಲ್ಗೆನ ಬಿಗಿ ಹಿಡ್ಕೊ ಮಾತಾಡ್ಬೇಕು. ಯಾವಾಗಾದ್ರೂ ಮಾತಾಡ್ಬೇಕಾದ್ರೆ
ನೀನು ಏನು ಹೇಳಿದ ತಕ್ಷಣ ವೇದಿಕೆ ಮೇಲೆ ನೀನು ಇನ್ನೊಬ್ಬನ ಸಿಂಗ್ಯುಲರಾಗಿ ಮಾತಾಡಿ ಇನ್ನೊಬ್ಬನ ಜೊತೆಲಿ ಬೇರೆ ಥರ ಮಾತಾಡಿದ ತಕ್ಷಣ ನಿನ್ನ ಯಾರೋ ಸಭಾಸನ್ನಲ್ಲ ಮಿಸ್ಟರ್. ಗೌರವ ಘನತೆಯಿಂದ ಮಾತಾಡೋದು ಕಲ್ತ್ಕೋ. ಅರ್ಥ ಆಯ್ತಾ? ನೀ ಸಿಂಗಲ್ ಡಿಗ್ರಿ ಓದಿರ್ಬೋದು, ನಾನು ಡಬಲ್ ಡಿಗ್ರಿ ಓದಿ ಅದ್ರ ಮೇಲೆ ಒಂದು ಸಂಶೋಧನೆ ಮಾಡಿದ್ದೀನಿ ನಾನು. ನೀನು ಕೇವಲ ಒಂದು ಸಬ್ಜೆಕ್ಟ್ ಓದಿರ್ಬೋದು, ಅದು 25 ವರ್ಷದ ಮೇಲೆ ಪಾಸ್ ಮಾಡಿದ್ಯಾ. ನಾಚಿಕೆ ಹಾಕ್ಬೇಕು ನಿನಗೆ. ಎಷ್ಟು ವರ್ಷದ ಮೇಲೆ? ಅಡ್ಮಿಷನ್ ಆಗಿರೋದು 83ರಲ್ಲಿ, ಪಾಸ್ ಆಗಿರೋದು MLA ಆದಮೇಲೆ 2008, 9, 10ರಲ್ಲೂ. ಎಷ್ಟು ವರ್ಷ ಆಯ್ತಣ್ಣ? ಎಷ್ಟು ವರ್ಷ ಆಯ್ತಣ್ಣ? ನಾನು ನಿನ್ನಂಗೆ 10 ವರ್ಷ 20 ವರ್ಷ ಬಿಟ್ಕೊಂಡು ಡಿಗ್ರಿ ಮಾಡಿದವನಲ್ಲ ನಾನು. ನನಗೆ ನನ್ನದೇ ಆದಂಥ ಸಂಸ್ಕೃತಿ ನಾಲೆಡ್ಜ್ ಇದೆ. ಮತ್ತೆ ಕೆಣ್ಕಕ್ಕೆ ಹೋಗ್ಬೇಡಪ್ಪ. ನಿನ್ನ ಕೆಲಸ, ನಿನ್ನ ಕರ್ತವ್ಯ, ಜನ ಗೆಲ್ಸವ್ರೆ, ನಿನಗೆ ಓಟ್ ಹಾಕವ್ರೆ, ನಿನ್ನ ಕೆಲಸ ನೀನು ಮಾಡು. ಸಿಂಗ್ಯುಲರಾಗಿ ಏಕವಚನದಲ್ಲಿ ಹಾಡು ಹೇಳೋಕ್ಕಿರಾಕಿ. ಹೌದಪ್ಪ, ನಾನು ಹಾಡು ಹೇಳ್ತೀನಿ ನಿಜ. ನನ್ನ ಸಂಸ್ಕೃತಿ ಅದೇ. ಪುಸ್ತಕ ಬರೆಯೋದು, ಹಾಡು ಹೇಳೋದು, ನಾಟಕ ಮಾಡೋದು, ಇದೆಲ್ಲ ನನ್ನಂಥವ್ರ, MP ಪ್ರಕಾಶ್ ಅಂತವ್ರ, P ಲಂಕೇಶ್ ಅಂತವ್ರ, ಸಿದ್ಧಲಿಂಗಯ್ಯನ ಅಂತವ್ರ, ಬರಗೂರು ಅಂತವ್ರವ. ಅದು ಕಾಯಕ ಕೆಲಸ, ಅದು ನಮ್ಮ ಕೆಲಸ, ಅದು ನಾವು ಮಾಡ್ತಾಯಿದ್ವಿ. ಈ 1-2 ವರ್ಷ ಎಲ್ಲಿ